ಮಲ್ಲಿ ನೇ ಮಲ್ಲಿ ಎಲ್ಲಿದ್ನೆ ಬಣೆ ನೈ ಕಿಡಿ ಎಷ್ಟು ದಿವಸ ಆಗಿತ್ತು ನಿನ್ ಕಂಡು ಅಪ್ರೂಪ ಆಗ್ಬಿಟ್ಟಲ್ಲ ಬಾ ಕೂತ್ಕೋ ಬಾ ವಾಟ್ಕೊಂಡು ಬಣೆ ಏನು ದೊಡ್ಡವರು ನಮ್ಮನೆದಕ್ಕೆ ದಾರಿ ಹಿಡಿದ್ಬಿಟ್ಟವ್ರೆ ಏನ್ ಸಮಾಚಾರ ಎಲ್ಲ ಚೆನ್ನಾಗಿದ್ರ ಹಟ್ಟಿಲಿ ಎಲ್ಲ ಚೆನ್ನಾಗವ್ರೆ ನಿಮ್ಮ ಮನೇಲಿ ಹೆಂಗಿದ್ರು ಚೆನ್ನಾಗವ್ರೆ ಕಂತಾಕೋ ಅಲ್ಲ ಹಟ್ಟಿದಕ್ಕೂ ಬರಕಿಲ್ಲ ಹೇಳುವಿಲ್ಲ ನೀನು ಸರಿ ಕಣವ ಕೆಲಸ ಇತ್ತು ಬಂದಿತ್ತಿಲ್ಲ ನೀನಾರು ಕಂಡಿದೀಯಾ ಹೋಗ್ಲಿ ಕಿವಿಡಿಯಾರು ಬಂದಿಲ್ಲ ನಾನಾರು ಹೋಗದ ಮುಟ್ಟದ ಅಂತ ನೀನಾರು ಬಂದಿದೀಯಾ ಹೇಳು ನೀನುವೇ ಬಂದವಳಲ್ಲ ಏನೂ ಇಲ್ಲ ತಕೋ ನಮ್ಮಂತ ಬಡವ್ರ ಮನೆಗೆ ನೀವೆಲ್ಲ ಯಾಕೆ ಬಂದಿರಿ ಅಲ್ವಾ ನಮ್ಮಂತ ಬಡವರಟ್ಟಿಗೆ ನೀವೆಲ್ಲ ಬಂದಿರ ಬರೋಕಿಲ್ಲ ಕಂತ ಕಡೆ ಅಯ್ಯೋ ಅದೇ ಹೌಸ್ ಕಿಸಿ ಕೊಡೋದು ಮುಟ್ಟೋದು ಇದ್ದಿದ್ದೆ ಅಲ್ವಾ ಕೆಲಸ ಇಲ್ಲ ಏರಿನೆ ಮಾಡಿಸೋದು ಅವೆಲ್ಲ ಇದ್ದಿದ್ದೆ ಈಗ ಮೊದಲಷ್ಟಿಲ್ಲ ಎಲ್ಲ ಆಸ್ಪತ್ರೆಗೆ ಹೋಯ್ತಾರೆ ಆದ್ರೂ ಸಣ್ಣ ಪುಟ್ಟ ಜರ ಸಳಿ ಕೆಂಬ್ಳಿಗೆಲ್ಲವ ಬರ್ತಾರೆ ಹೆಂಗ್ ನಡೀತದ ಅವರ ಹೇಳಿಲ್ವಾ ಎಲ್ಲ ಆಸ್ಪತ್ರೆಗೆ ಹೋಯ್ತಾರೆ ಇಲ್ಲ ಯಾರು ಜಾಸ್ತಿ ಬರೋಕಿಲ್ಲ ಅಂತ ಇಲ್ಲೋ ಮನೇಲಿ ಯಾರು ನಿನ್ನಂತಾರೆ ಇರ್ತಾರಲ್ಲ ವಯಸ್ಸಿಸಾದವರು ನನಗೆ ನಿನಗೆ ವಯಸ್ಸಾದವರು ರೊಟ್ಟಿಲಿ ಯಾರು ಇದ್ರೆ ಕರ್ಗಕ್ಕ ಬರ್ತಾರೆ ಇಲ್ವಾ ರಜೆ ಇರ್ತದಲ್ಲ ಆಸ್ಪತ್ರೆದು ಆಗ ಆಮೇಲೆ ಕ್ಲಿನಿಕ್ ಅದರ ಊರಿಂದ ಹಚ್ಚೋರಿ ಅಲ್ಲಿ ಏನಾದ್ರು ಬಾಕಿ ಹಚ್ಚಿದ್ರೆ ಅರ್ಜೆಂಟ್ ಇದ್ರೆ ಬರ್ತಾರೆ ಅಷ್ಟೇ ಏನು ಮಾಡೋದು ವಯಸ್ಸಾಗೋದಲ್ಲ ಇಷ್ಟ ಬಂದಷ್ಟು ಬರಲಿ ಇನ್ನು ಕಸ್ ಬಿಡೋಕ್ಕಾಗದ ಏನೋ ಹೊಟ್ಟಿಲಿ ಯಾರುವೇ ಕಲ್ತ್ಕೊಡಲ್ಲ ಅಂತಂದ್ರೆ ಅಯ್ಯೋ ನನಗೆ ಯಾಕೆ ನೀನೇ ಕಲ್ತ್ಕೋ ಅಂತ ಈ ಕಾಲದಲ್ಲಿ ಯಾರು ಬಂದರು ಹಂಗೆ ಹಿಂಗೆ ಅನ್ಕ ಕೂತಾವೆ ಅಯ್ಯೋ ಮಾಡಿದ್ರೆ ಮಾಡಕ್ಕೆ ಬರ್ತದೆ ಎಲ್ಲ ನೋಡ್ಕೊಂಡವೆ ಕೊಡೋಕ್ಕಿಲ್ಲ ಹಾಳಾದವು ಏನು ಮಾಡೋದು ಹೇಳು ನೀನೆ ಇನ್ನೇನು ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಸುಮ್ಮನೆ ನೀನು ಹೊಟ್ಟಿಲಿ ಏನೇನೋ ಕತೆ ಆಯ್ತಂತಲ್ಲ ಏನು ಸಮಾಚಾರ ಅಯ್ಯೋ ಏನಂತ ಹೇಳೋದು ಮಲ್ಲಿ ಏನು ಹೇಳನೆ ಅಯ್ಯೋ ನಮ್ಮ ತಿದ್ದಿತ್ತೆ ಕತೆ ಹಾಳಾದವು ನೆಮ್ಮದಿ ಕೊಡೋಕ್ಕಿಲ್ಲ ಕಂತಕೋ ನನ್ನ ಮಗ ಕುಡಿದ್ರೆ ಕುಡ್ಕತಾನೆ ಹಬ್ಗಿ ಬರ ಇಸ್ಬಿಟ್ಟು ಆಡ್ಕತಾನೆ ಅದು ಬಿಟ್ರೆ ಇನ್ನು ಒಂದು ಮಾತು ಒಂದು ಬುದ್ಧಿ ಕೆಟ್ಟ ಬುದ್ಧಿ ಇಲ್ಲ ಅವ್ರ ಮಕ್ಳು ಹುಟ್ಟವೇ ಅಯ್ಯೋ ಆಡಬಾರ್ದು ಹಾಟ್ ಎಲ್ಲನೂ ಹಾಡಿ ಮಾನ ಮರ್ಯಾದೆಲ್ಲ ಕಳೆದು ಎಲ್ಲವ ಏನು ಕತೆ ಮಾಡ್ತಾ ಕೂತಿದ್ದವು ಕಣೆ ನನಗಂತೂ ಆಯ್ತಲ್ಲ ಕಂತಕೋ ಸುಮ್ಮನೆ ಒಂದ್ಸಲ ಅನಿಸ್ತದೆ ಅಯ್ಯೋ ಮೊಮ್ಮಕ್ಳು ಮರಿ ಮಕ್ಕಳು ನೋಡ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ ಅನಿಸ್ತದೆ ಈ ಹಾಟ್ ಪಾಟ್ಗಳು ಇವನ್ನೆಲ್ಲ ನೋಡ್ತಾ ಇದ್ರೆ ಸುಮ್ಮನೆ ಈ ಭಗವಂತ ಇನ್ನು ಯಾಕೆ ಈ ಕಣ್ಣಲ್ಲೆಲ್ಲ ನೋಡಕ್ ಬಿಟ್ಟಿದನು ಅತ್ತ ಕರ್ಕೊಂಡಿದ್ರೆ ನೆಮ್ಮದಿ ಆಗಾರು ಹೋಗ್ಬೋದಾಗಿತ್ತು ಭಗವಂತ ಕರೆಯೋಕ್ಕೂ ಇಲ್ಲ ಅಂತ ಅಂದ್ಬಿಟ್ಟು ಒಂದ್ಸರಿ ಯೋಚನೆ ಆಯ್ತದೆ ಏನು ಮಾಡೋದು ನೀನೇ ಹೇಳು ನಮ್ಮ ಮನೆ ಬರ ಇದ್ದಿದ್ದ ನಂಗೆ ತಕೋ ಎಷ್ಟು ಐಸ್ ಕೊಟ್ಟಿರ್ತಾನೆ ಐಸಿರ ಗಂಟೆ ಇರೋದು ಆಮೇಲೆ ಮುಗಿದ್ಮೇಲೆ ಹೋಗೋದು ಯಾರು ಉಳ್ಕೊಂಡ್ರೆ ಐಸ್ ಮುಗಿದ್ಮೇಲೆ ಎಲ್ಲ ಒನ್ಸಿ ಹೋಗೋದೆ ಅನ್ಕೊಂಡು ಸುಮ್ಮನೆ ನೆಮ್ಮದಿ ತಗೊಂಡು ಯೋಚನೆ ಮಾಡ್ದೆ ಸುಮ್ಮನೆ ಇವಳಿ ಇನ್ನೇನು ಬಲ್ಲಿ ಅಲ್ಲ ಬಾ ಬಟ್ಕೊಂಡು ಅವೆಲ್ಲ ಇದ್ದಿದ್ದೆಯಾ ಮಾಡ್ಕೊಂಡು ಬರಿ ಬೇಡ ಕತೆ ಹೀಗೆ ತಾನೆ ಹುಣ್ಕ ಬಂದೆ ನಿನ್ನ ಜೊತೆ ಏನೋ ಮಾತಾಡ್ಬೇಕಾಯ್ತಲ್ಲ ಕಿವಿಡಿ ಏನು ಮಾತಾಡ್ಬೇಕಾಯ್ತು ಅಂಥದ್ದು ಏನಿದದು ಅದೇ ಇದು ಏನೋ ಮೀನು ಬಂದಿದ್ಲ ಯಾರು ಯಾವ ಮೀನ ಅಲ್ಲ ಕಣ್ಮಲ್ಲಿ ಹೆಂಗಂತಾಳೆ ಅಂತ ಬೇಜಾರು ಮಾಡ್ಕೋಬೇಡ ಯಾವ ಮೀನ ಇದ್ದಳು ನಾನು ಯಾರ ಬಗ್ಗೆ ಕೇಳ್ತಿದ್ದಾನೋ ಅಂತ ಗೊತ್ತಿಲ್ವಾ ಅಯ್ಯೋ ಬೇಜಾರು ಮಾಡ್ಕೋಬೇಡ ಊರಲ್ಲಿ ಬೇಕಾದಷ್ಟು ಮೀನು ಅವ್ರೆ ಯಾರು ಅದೇ ನಿನ್ನ ಮೊಮ್ಮಗನ ಜೊತೆ ಇದ್ಲಲ್ಲ ಅವಳ ಯಾಕನವ ಅವಳೆಯ ಪುಣ್ಯ ಹಾಕಿತ್ತಿ ಅಯ್ಯೋ ಬಂದಿದ್ಲು ಕಂತಕವ ಬಂದಿದ್ಲು ಅಲ್ಲ ಕಣವ ಅವತ್ತು ನಾನು ಒಟ್ಕೊಂಡ್ಬಿಟ್ಟು ಹಂಗೆ ಮನ್ಗಿದ್ನ ಅವ್ರವ್ವ ಬಂದ್ಬಿಟ್ಟು ಅವಳು ಅಕ್ಕ ಏನು ಮಾಡ್ತಿದ್ಯಕ್ಕ ಮಲ್ಲಕ್ಕ ಬಕ್ಕ ನನ್ನ ಮಗಳಿಗೆ ಯಾಕೋ ಹುಷಾರಿಲ್ಲ ಬಂದು ನೋಡ್ಬಕ್ಕ ಅಂತಂದ್ಲು ಅಯ್ಯೋ ನಾನು ಇಲ್ಲ ಕದ್ಬಿಡ ಅಂತಂದೆ ಹಿಂಗೆ ಬಾ ಇನ್ಯಾರು ನೋಡೋರು ಆಸ್ಪತ್ರೆ ರಜಾ ಏನೇನೋ ಅವ್ರ ನಾಟಕ ಗೊತ್ತಿದ್ದು ಕರ್ಕೊಂಡು ಹೋದ್ರು ನಾನು ಏನೋ ಕಣೆಯ ಪಿತ್ತ ಜಾಸ್ತಿ ಆಗಿತ್ತದೋ ಏನೋ ಎತ್ತವೋ ಅಂತ ನಾನು ಚೆಕಪ್ ಮಾಡಿದ್ರೆ ಅವ್ಳು ಪಿತ್ತನೂ ಜಾಸ್ತಿ ಆಗಿದೆ ಏನೂ ಇಲ್ಲ ಬೋಸ್ರಿ ಹಾಕ್ಬಿಟ್ಟವಳು ಏನು ಮಾತಾಡ್ತಿದ್ದೀನಿ ನೀನು ಏನು ಮಾತಾಡೋಣ ಇರೋದೇ ಮಾತಾಡಿದ್ದು ಅಲ್ಲ ನಾನು ಇಲ್ಲಿ ಗಂಟವ ಎಲ್ಲಾರನ್ನೂ ನೋಡಿವ್ನೆಲ್ಲ ಎಲ್ಲರಿಗೂ ಔಷಧಿ ಪಾಸಿ ಕೊಟ್ಟಿವ್ನೆಲ್ಲ ಏನಾರು ಹೆಚ್ಚು ಕಡಿಮೆ ಆಗಿದ್ದದ ಇಲ್ಲಿ ಗಂಟ ಹೇಳು ನೀನು ಹಂಗ ಹೇಳಿವ್ನಿ ನಿನ್ನೆ ಆಸ್ಪತ್ರೆಯಿಂದ ಬಂದ್ಬಿಟ್ಟು ಅವ್ವ ಮಗಳಿಬ್ರು ಗಲಾಟೆ ಮಾಡ್ತಾರಲ್ಲ ನನ್ನ ಮೇಲೆ ನಂಬಿಕೆ ಇಲ್ದಾನೆ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡ್ಸ್ಕೊಂಡು ಬಂದ್ಬಿಟ್ಟು ನನ್ನ ಕೇಳ್ತಾ ಕೂತವ್ರೆ ಏನು ಎತ್ತ ಹೆಂಗಾಯ್ತು ಅಂತ ಆಯ್ತು ಅದಾದ್ಮೇಲೆ ಯಾಕೆ ಸುಳ್ಳು ಹೇಳ್ದೆ ನೀನು ಹಂಗೆ ನೀನು ಔಷಧಿ ಹಂಗೆ ಕೊಡ್ತಿದ್ದಿ ಹಿಂಗೆ ಕೊಡ್ತಿದ್ದಿ ನೀನು ಯಾವ ಸೀಮೆ ಔಷಧಿ ಕೊಟ್ಟು ನಾಟ್ಕಡ್ಕ ನಿಂತಿದ್ದಿ ನಾನು ಮಾನ ಮರದಿ ಕಳ್ದೆ ಹಂಗೆ ಹಿಂಗೆ ಬಸ್ಸಿ ಆಗಿಲ್ಲ ಅಂತ ಹೇಳ್ತಾ ಕೂತಾಳಲ್ಲ ಆದ್ರೆ ನಂದೇ ಮಾನ ಮರದಿ ಹೋಗಂತ ವಿಚಾರ ಆಯ್ತದು ಗಂಡ ಸತ್ತಷ್ಟು ವರ್ಷ ಆಗಿ ಬಸ್ರಿ ಆಗಿರೋಳು ನೋಡ್ರೆ ಅವಳು ಆಯ್ತಾ ಅದು ಬಿಟ್ಬಿಟ್ಟು ಈಗ ನನ್ನ ಮೇಲೆ ಹೇಳಿದ್ರೆ ನೀನೇ ನೋಡ್ಕಿವ್ರಿ ನಾನು ಹೇಳ್ತೀನಿ ಇಲ್ಲ ಬಸ್ರಿ ಹಾಕವಳೆ ಹೇಳಿದ್ರೆ ನಂದೇನಿದ್ದು ಇಲ್ಲಿವರೆಗೆ ನಾನು ಔಷಧಿನೆಲ್ಲ ಕೊಟ್ಟಿವ್ನೆಲ್ಲ ಯಾರಿಗಾದ್ರು ಏನಾರು ಸುಳ್ಳು ಪಳ್ಳಿ ಆಗಿದ್ದದಮ್ಮಿ ಇಲ್ಲ ಕತೆ ನಾನು ಹೇಳ್ತಾನೆ ಬಸ್ರಿ ಹಾಕವಳೆ ಗೊತ್ತಾಗಿಲ್ವಾ ಅವಳು ವಾತಾವರಣ ಅವಳು ಇರೋದು ಪರೋದು ಎಲ್ಲನೂ ನಾನು ಮಕ್ಕ ನೋಡ್ಬಿಟ್ಟು ಎಲ್ಲನೂ ಕಂಡಿಡ್ದು ಬಿಡ್ತೀನಿ ಆಯ್ತಾ ಈಗ ಏನು ರಸ್ ಬಂದಿಲ್ವಾ ಹೆಣ್ಣು ಏನು ನಾಟಕ ಆಡ್ತಾ ನಿಂತವಳೆ ನಾಟಕವ ನಾನೇನು ಮಾಡ್ತೀನಿ ಬಿಟ್ಟು ನನ್ನ ಜೊತೆ ಜಗಳಕ್ಕೆ ಬಂದಿದ್ದರು ಹಂಗೂ ಒಂದೇ ನಾನು ಬಾ ಚೆಕ್ ಮಾಡ್ತೀನಿ ಇನ್ನೊಂದ್ಸಲ ನೋಡ್ತೀನಿ ಆಗ ಗೊತ್ತಾಯ್ತದೆ ಇದಕ್ಕೆ ಬೊಯ್ಕ ಹೋದ್ರು ಕಣ್ಣು ಕಿವಿಡಿ ಹೊಸಿ ಬೊಯ್ಕ ಹೋದ್ರೆ ನೀನು ಹಂಗೆ ಔಷಧಿ ಕೊಡ್ತಿದ್ದಿ ಹಿಂಗೆ ಔಷಧಿ ಕೊಡ್ತಿದ್ದಿ ಯಾವ ಸೀಮೆ ಔಷಧಿ ಕೊಟ್ಟಿ ನೀನು ಹೊಸಿ ಮಾರ್ಕೆಟ್ ಬೋಗ್ಲನ್ನೆಲ್ಲ ಬೋಯ್ನಿಲ್ಲ ನನಗಂತೂ ಸಾಕಾಗೋಯ್ತು ಏನು ಮಾಡನೆ ತಡ್ಕ ಕೂತೀವ್ನಿ
ಯಾಕೆ ಬೇಕು ಇವ್ರ ಜೊತೆಗೆಲ್ಲ ಇವ್ರ ಹಾಟ್ ಪಾಟ್ ಎಲ್ಲ ಇವ ಇನ್ನೊಂದ್ಸಲ ಬರ್ಲಿ ಏನಾರು ಅದೇ ಹಂಗೆ ಹಿಂಗೆ ಅನ್ಕೊಂಡು ತಿರ್ಗು ನೋಡಕ್ಕಿಲ್ಲ ನನಗೆ ಮನೆ ಬರ ನೋಡ್ಬಿಟ್ಟು ಹೇಳಿದ್ಕೆ ನನಗೆ ಹುಗಿದ್ಬಿಟ್ರು. ಸರಿ ಇದೆಲ್ಲ ಇರಲಿ, ನೀನು ಯಾಕೆ ಕೇಳ್ತಿದ್ದಿ? ಅಯ್ಯೋ ಕೇಳಮಿ ಕೇಳು. ಹೊಟ್ಟಿಗೆ ಬಂದ್ಬಿಟ್ಟು ನಮ್ಮ ಬಸ್ರಿ ಆಗ್ಯವನಿ ಅದಕ್ಕೆ ನಿನ್ನ ಮೊಮ್ಮಗನೇ ಕಾರಣ ರಮೇಶ ಅನ್ಕೊಂಡು ಬಂದರು. ಇದಕ್ಕೆ ನೀನು ಅವನ ಕಾರಣ ಏನು ಹೇಳ್ತಿದ್ಯಮ್ಮಿ ನೀನು? ಅಯ್ಯೋ ಹೇಳದವ್ಸ ಕೇಳೋದ ಪುಣ್ಯಾತ್ಕಿತಿ ಕೇಳು. ನನಗೆ ಕೋಪ ಬಂದ್ಬಿಟ್ಟು ನನ್ನ ಹಾಡ್ಕೊಳ್ಳೋದು ಕೇಳಿದ್ನೆ ಅವನ ರಮೇಶನ್ನ ನಾನೇ ಕಣಮ್ಮ ಅಂತ ಅಂದ್ಬಿಟ್ಟ. ಅವಳು ಹೇಳ್ತೀವಳಲ್ಲ ರತ್ತಿ ಓದ್ಲು ಹೊಂಟೋಗ್ಬಿಟ್ಟವಳೆ. ನಾವು ಮಾತಾಡ್ತೀನಿ ಜಗಳಾಡ್ತಾ ನಿಂತಿರೋವತ್ತಲ್ಲಿ ಕತ್ಕಾಗನು ಹಾಕಬಿಟ್ಟವಳೆ. ಏನೋ ಕುಳ್ಳ ಹೋಗಿ ನೋಡಿಲ್ಲ ಅಂದಿದ್ರೆ ಅವತ್ತು ಇರ್ತಿತ್ತಿಲ್ಲ, ಎಷ್ಟು ದಿವಸ ಕಂಟ ಅವಳು ಇರ್ತಿತ್ತಿಲ್ಲ. ಹಾಂ ಏನಂತಿದ್ದಿ? ಆ ಹೆಣ್ಗೇನು ರೋಗ ಬಂದಿತ್ತು? ಸಾಯೋರೆಲ್ಲವ ಚೆನ್ನಾಗಿರೋವತ್ತಲ್ಲಿ ನಾವು ಅದನ್ನೇ ಬೈದಿದ್ದು ಎಲ್ಲವ ಚೆನ್ನಾಗಿ ಅವ್ರೆ. ನೀನು ಯಾಕಂಗೆ ಆಡ್ತಿದ್ದಿ ಮಗ? ಸುಮ್ಮನೆ ಇರೋದು ಕಲಿ ಹಾತ್ರ ಬಿಡ್ಬೇಡ, ಎಲ್ಲ ಸರಿ ಆಯ್ತದೆ ಅಂದ್ಬಿಟ್ಟು ಏನೋ ಧೈರ್ಯ ಪಾರ ಹೇಳಿ ಸುಮ್ಮನೆ ಆಡ್ಬಾ. ಆದ್ಮ್ಯಾಕೆ ಹೆಂಗೋ ಕುಳ್ಳ ಕರೆದ ಎಲ್ಲ ಸರಿ ಆಯಿತು. ಆಗ ನನಗೆ ಅನುಮಾನ, ಅಲ್ಲ ಹೆಂಗೆ ಯಾವ ನಂಬಿಕೆ ಮೇಲೆ ಹೇಳೋಣ ಅಂತ. ನನಗೆ ಗೊತ್ತಿಲ್ಲ ಅವ್ರು ಬಂದು ನಿಂತ ಚೆಕ್ ಮಾಡ್ತಾರೆ ಅಂತ. ನಾಳೆ ನೀನು ಎಲ್ಲರಿಗೂ ನೋಡಿಲ್ವಾ? ನನಗೆ ನೋಡಿಲ್ವಾ? ಲಕ್ಷ್ಮಿ ನೋಡಿಲ್ವಾ? ಗಿರ್ಜು ಐಕ್ಳು ನೋಡಿಲ್ವಾ? ಎಲ್ಲನೂ ಇರಂಗೆ ಹೇಳಿದ್ದೀನಿ ನೀನು ಅಕ್ಕಪಕ್ಕದಲ್ಲಿ ಇರೋರಿಗೆಲ್ಲವ. ನನಗೆ ಗೊತ್ತಿಲ್ಲ. ಇವಳು ನಾಟಕ ಆಡ್ತಾವಳೆ ಅನ್ಕೊಂಡು ನಾನು ಆಸ್ಪತ್ರೆಗೆ ಹೋಗಿ ನಡಿ ಚೆಕ್ ಮಾಡ್ಕೊಬರೋದ. ಬಸ್ರಿ ಆಗಿದೆ ಯಾರು ಕಾರಣ ಅಂತ ಎಲ್ಲ ಚೆಕ್ ಮಾಡ್ಕೊಬರೋದ ನಡಿ ಅಂತ ಅಂದೆ. ಅವಳುವೆ ನೆಗ್ನೆಗಿತ ಹೊಂಟೋದ್ಲು. ಹಾಗಲ್ಲಿ ಇಲ್ಲ ಅವ್ಳು ಬಸ್ರಿ ಆಗಿಲ್ಲ ಅನ್ಕೊಂಡು ಬತ್ತು ಕಣಮಿ ಮಲ್ಲಿ. ಹಾಗೆ ಸಮಾಧಾನ ಆಯಿತು. ಅದನ್ನೇ ಕೇಳ್ಕೊಬರೋದ. ಅಲ್ಲ ಅಷ್ಟು ಧೈರ್ಯದಿಂದ ಬಂದಿರೋಳು ಇಲ್ಲ ಅಂತ ಅಂತಲ್ಲ, ಹೆಂಗೆ ಏನು ಎತ್ತ ಅಂತ ನನಗೆ ಅವಳ ಮೇಲೆ ಅನುಮಾನ. ಅದಕ್ಕೆ ತಳಗೆ ಹೋಗಿ ಕೇಳ್ಕೊಬಂದ್ಬಿಡೋದ. ಅಷ್ಟು ಧೈರ್ಯದಿಂದ ಬಂದವಳ ನಾ ಇಲ್ಲಿ ಯಾರು ನೋಡ್ರು ಮಲ್ಲಿನೇ ಔಷಧಿ ಕೊಡೋದು ತಾಳು ಗ್ಯಾಪ್ನ ಅದಲ್ಲ ನೀನು ಕೇಳ್ಕೊಬರೋದ ಅಂದ್ಬಿಟ್ಟು ಹಂಗೆ ಬಂದೆ ನಾನು. ಹಂಗಾರೆ ನೀನು ಹೇಳಿರೋದಿಟ್ಟು ಬಾ ಬಸ್ರಿಯ ಅಲ್ಲ ಕನ್ಕಿಬಿಡಿ. ನನ್ನ ಮಾತು ಮೇಲೆ ನಿನಗೊಂಚೂರು ನಂಬಿಕೆ ಇಲ್ವಾ? ಹೇಳು ನೀನು, ಯಾಕೆ ನನ್ನ ಮಾತು ಮೇಲೆ ನಂಬಿಕೆ ಇರ್ತದ ಇಲ್ವೋ? ಆಮೇಲೆ ನೋಡಿನಿ ಮಾಡಿನಿ ಅಂತಿದ್ದಿ ಇಲ್ಲ ಕಂತಕೋ ಬಸ್ರಿನೇ. ಏನು ಮಾಡಿ ಈಗ ಬಸ್ ಕಿಸ್ರಿ ಆದರೆ ಅಯ್ಯೋ ಏನು ಮಾಡೋದು? ಇಲ್ಲಿ ತಾಲಿ ಕಟ್ಸ್ಕೊತೀನಿ ಅಂತ ಬೇರೆ ಕೂತವಳೆ ಮಾನ್ಗೆಟ್ ಮುಂದೆ. ಅವಳಿಗೇನೋ ಒಂಚೂರು ಮಾನ ಮರೋದಿಲ್ಲ. ಇವ್ನು ಕಿತ್ತೋದು ನನ್ನ ಸೌತನ್ಗೆ ಅವನಿಗೂ ಮಾನ ಮರೋದಿಲ್ಲ. ಇಲ್ಲಿ ಹೆಣ್ಣಿಗೆ ಜೀವನ ಹಾಳು ಮಾಡ್ತಾ ಕೂತವನೆ. ಏನು ಮಾಡೋದು? ಅವಳು ಬೇರೆ ತಾಲಿ ಕಟ್ಟು ಅಂತ ಹಿಂಸೆ ಮಾಡ್ತಾ ಕೂತವಳೆ. ಅಲ್ಲ ಹೊಸ ನ್ಯಾಯ ತೀರ್ಮಾನ ಆಯ್ತಲ್ಲ, ಏನಾಯ್ತು? ನ್ಯಾಯ ತೀರ್ಮಾನ ಏನೋ ಆಯಿತು. ಅವ್ರ ಸಂತ ನೀವು ಹೋಗ್ಬೇಡಿ, ನಿಮ್ಮ ಸುದ್ದಿಗೆ ಅವ್ರು ಬರೋದು ಬೇಡ ಅಂತ ಎಲ್ಲ ಅಚ್ಚುಕಟ್ಟಾಗಿ ನ್ಯಾಯ ತೀರ್ಮಾನ ಎಲ್ಲ ಮಾಡಿದ್ರು. ಮಾನ್ಗೆಟ್ ಅವ್ರು ಎಷ್ಟು ಹೇಳಿದ್ರು ಹ್ಞೂ ಅನ್ಕೊಂಡು ಅವ್ರು ಮಾಡೋ ಕೆಲಸನೇ ಮಾಡೋದು. ನನಗೆ ನಾಚಿಕೆ ಬಂದ್ಬಿಡೋದು ಅವ್ರ ಜೊತೆಗೆ ಕುಣ್ದು ಒಂದು 6 ತಿಂಗಳಿಂದ ಅವ್ರ ಜೊತೆಗೆ ಆಡಿ ಸಾಕಾಗಿ ಹೋಗೋದೆ ನನಗೆ. ಅಯ್ಯೋ ಇಷ್ಟೆಲ್ಲ ಕತೆ ಹಾಕಿತ್ತದ ನನಗೆ ಗೊತ್ತೈತಿಲ್ಲ ಕಣಮಿ ಕಿವಿಡಿ. ಇದೆಲ್ಲ ನನಗೆ ಗೊತ್ತೈತಿಲ್ವಲ್ಲ. ಅಯ್ಯೋ ಹೋಗು. ನಾವಳಂತೂ ಹುಟ್ಟು ಮಾನ್ಗೆಟ್ ಮುಂಡೆ. ಅವಳಂತೂ ಚೂರು ಮಾನ ಮರೋದಿಲ್ಲ. ಕಿತ್ತೋಗಿ ನಿಂತಾಳೆ ಮಾನ್ಗೆಟ್ ಮುಂಡೆ ಅಂದರೆ ಹುಟ್ಟು ಲೋಪರ್ ಮುಂಡೆ ಅವಳು. ಏನೋ ನೀನು ಅಂದರೆ ನಿಮ್ಮ ಅಪ್ಪ ಅನ್ಕೊಂಡು ನಿಂತ್ಕೊತಾಳೆ ಕಣವ. ನೀನು ಅಂದರೆ ನಿಮ್ಮ ಅಪ್ಪ ಅನ್ಕೊಂಡು ನಿಂತ್ಕೊತಾಳೆ. ಅಲ್ಲ ಹೇಳಿದ್ ನಂದೇ ತಪ್ಪ. ಬಂದವಳು ಅವಳು ಇರೋದಿದ್ದಂಗೆ ಹೇಳಿನಿ. ನೀನು ಏನಾರು ಮೇ ಕಿವಿಡಿ ಅವಳು ಬಸ್ಸಿ ಹಾಗಾಳೆ ಕಣ. ನಾನೇಗೆ ಸುಳ್ಳು ಹೇಳನೆ? ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬುಟ್ಟಾಕು. ಇರೋದ ಹೇಳೋದು ನಂಗೆ ಸುಳ್ಳು ಹೇಳ್ಬಿಟ್ಟು ಏನು ಬರಬೇಕಾಗಿಲ್ಲ, ಏನೂ ಕಳ್ಕೊಬೇಕಾಗಿಲ್ಲ. ನಾನು ಅವಳು ಗ್ಯಾರಂಟಿಯೇ ಬಸ್ರಿ ಹಾಕಾಳೆ. ನನಗೆ ಅಷ್ಟು ಗೊತ್ತಾಯ್ತಿಲ್ವಾ? ಕೈ ಹಿಡಿದ ತಕ್ಷಣ ನಾನು ನೋಡ್ಬಿಟ್ಟು ಹೇಳ್ಬಿಟ್ಟಿವ್ನಿ ಕತೆ. ಸುಮ್ಮನಿರು ನಂಗೆ ಗೊತ್ತು ಕತೆ. ಅವಳಿರೋದು ರಸಪಸ ಎಲ್ಲ ತುಂಬ್ಕೊಂಡಿರೋದು ಏನು ಹುಸಿ ಚೆನ್ನಾಗಿ ಕಂಡಳ, ಭಾರಿ ಚೆನ್ನಾಗಿ ಕಾಣ್ತಾಳೆ. ಕೂದಿದ್ಬಿಟ್ಟಿದ್ರೆ ಏನು ಲಕ್ಷಣವಾಗಿ ಕಾಣವಳು ಬುಂಡಿ. ಆದೊಳೆ ಲಕ್ಷಣಕ್ಕೆ ತುಂಬ್ಕೊಂಡಂಗೆ ಕಾಣ್ತಾಳೆ, ಮೈ ತುಂಬ್ಕೊಂಡಂಗೆ. ಅದಕ್ಕೆ ನನಗೆ ಗೊತ್ತಾಯ್ತು. ನೋಡಿದ ತಕ್ಷಣ ಇರಲಿ ಅಂತ ಕೈ ಚೆಕ್ ಮಾಡಿ ನೋಡಿದಾಗ ಅಲ್ಲ ಸುಮ್ಮನೆ ಒಮ್ಮನೆ ಹೊಟ್ಟೆ ನೋವು ತಳ್ಸುತ್ತೆಲ್ಲ ಒಟ್ಟೊಟ್ಟಿಗೆ ಬಂದದ. ಪಿತ್ತಾಗಿರೆ ತಲೆ ಸುತ್ತ ಬರಬೇಕು. ಏನಾದ್ರು ತಿಂದಿರೋದೇನಾದ್ರು ಚುಕ್ಕರ್ ಮಾಡಿದ್ರೆ ಹೊಟ್ಟೆ ನೋವು ಬರಬೇಕು. ಇಲ್ಲೇನಾದ್ರು ತಲೆ ಸುತ್ತ ಬರಬೇಕು ಊಟ ಉಂಡಿಲ್ಲ ಅಂದರೆ. ಎಲ್ಲ ಚೆನ್ನಾಗಿ ತಿಂತಾಳೆ ಉಣ್ತಾಳೆ ಎಲ್ಲ ಚೆನ್ನಾಗಿ ಅವಳೆ. ಸುಮ್ಮನೆ ಅದಕ್ಕೆ ಹಂಗೆ ಕಾಣಿಸ್ಕೊಳ್ಳೋದು ಬಸ್ರಿ ಆಗಿರತ್ತಾನೆ. ಅದಕ್ಕೆ ನನಗೆ ಹೇಳಿದ್ಕೆ ನನ್ನ ಜೊತೆಗೆ ಜಗಳಕ್ಕೆ ಬಂದರು. ಇವತ್ತಿನ ನಾಳೆಗೆ ಗೊತ್ತಾಯ್ತಿಲ್ವಾ? ಒಂದು ದಿವಸ ಗೊತ್ತಾಯ್ತಿಲ್ವ ಹೇಳು? ಆಗ ಗೊತ್ತಾಯ್ತದೆ. ಸುಮ್ಮನಿರು. ಅಯ್ಯೋ ಬ್ಯಾಡಕ ಸುಮ್ಮನಿರಗಳು ಬಸ್ರಿ ಆಗೋದು ಬೇಡ. ಯಾಕೆ ನಮ್ಮ ಮನೆ ಹಾಳು ಮಾಡಕ ಹಂಗಲ್ಲ ಕನ್ಕಿಡಿ. ನಾನು ಹೇಳಿದ್ದು ಅದು ನಿಜ ಅಂತ. ನಾನೇನು ಮಾಡೋಣ ಅವತ್ತಿಗೆ ಇರತ್ತಾನೆ ನಾನು ಹೇಳಿದ್ದು. ಇದ್ರಲ್ಲಿ ನಂದೇನಿದ್ದು ತಪ್ಪು ಇಲ್ಲ ನಿಂದೇನು ತಪ್ಪಿಲ್ಲ. ಬಿಡೋದೈ ಸರಿ. ಅದನ್ನ ಕೇಳ್ಕೊಬರೋದು ಅನ್ಕ ಬಂದೆ ಒಯ್ಕಂತಕ. ಏನು ಮಾಡ್ಬೇಕು ಅಂತ ಒಂದು ಗೊತ್ತಾಯ್ತಲ್ಲ. ಬಸ್ ಕಿಸ್ತಿ ಹಾಕ್ಬಿಟ್ರೆ ಏನು ಮಾಡೋದು? ಅದರದ್ದು ಮುಂದೆ ಮಾನ್ಗೆಟ್ಟವಳು ಕಿತ್ತೋಗಿ ನಿಂತಾಳೆ. ಅವಳು ಒಟ್ಟಿಗೆ ಸೇರಿಸ್ತೀನಿ ಅನ್ಕೊಂಡು ಹಿಂಗೆ ನಿಂತಾಳೆ. ನಮ್ಮ ಹಟ್ಟಿಲಿರೋರ್ಗೆ ಯಾರಿಗೂ ಅವಳನ್ನ ಕಣ್ಣೆತ್ತು ನೋಡೋಕೆ ಆಯ್ತಿಲ್ಲ. ಅರೆ ನನ್ನ ಮಗ ಅವನೆಲ್ಲ ಕಿತ್ತೋದು ಲೋಪರ್ ನನ್ನ ಮಗ ರಮೇಶ ಅವನು ಕುಣ್ಕ ನಿಂತವನೆ. ಏನು ಮಾಡೋದು? ಹೆಣ್ಣಿಗೆ ನೇ ಮಾಡ್ಕೊಂಡು ನಿಂತವನೆ ಒಂದು ಗೊತ್ತಾಯ್ತಲ್ಲ ನನಗೆ. ಏನಾರು ಆಗಲಿ ಏನಾರು ಮಾಡ್ಕೊಳ್ಳಿ, ಅವ್ನು ಬೇಕು ಅಂದರೆ ಕರ್ಕೊಬಂದು ನಾಳಾಗಿ ಹೋಗಲಿ. ಮೊದಲು ಎಣ್ಣೆ ಹೆಸ್ರು ಮಾಡಿಬಿಡ್ತೀನಿ. ರಮೇಶ್ ನಿರ್ತಿ ಹೆಸ್ರಿಗೆ ಆಸ್ತಿ ಪಾಸ್ತಿ ಎಲ್ಲ ಮಾಡಿಬಿಟ್ಟು ಕೊಟ್ಬಿಡ್ತೀನಿ. ಯಾರಿಗಾರು ಹೇಳ್ಬಿಟ್ಟು ಅವೆಲ್ಲ ಕಿವಿಗೆ ಬಿದ್ದು ಏನಾದ್ರು ಹೆಚ್ಚು ಕಡಿಮೆ ಮಾಡಿಬಿಟ್ಟರು ಎಲ್ಲ ನನ್ನ ಹೆಸರು ಇರೋದು. ಅವ್ರವ್ರ ಹೆಸ್ರಿಗೆ ಮಾಡಿಕೊಟ್ಬಿಡ್ತೀನಿ. ಇದನ್ನ ರಮೇಶ್ ನಿರ್ತಿ ಹೆಸ್ರು ಮಾಡಿಬಿಡ್ತೀನಿ. ಇನ್ನು ಇದು ಮಹೇಶನ ಅವರಿಬ್ರಿಗೂ ಹೆಸ್ರು ಮಾಡಿಬಿಡ್ತೀನಿ. ಇನ್ನು ಕುಳ್ಳುನ ಹೆಸರಲ್ಲಿ ಎಲ್ಲ ಮಾಲೂನ ಹೆಸರಲ್ಲಿ ಯಾರ ಹೆಸರು ಮಾಡಿಸ್ತೀನಿ. ಇನ್ನೇನು ಮಾಡೋದು? ಇನ್ನು ಪಾರತಿ ಹೆಸರು ಮಾಡಿಸ್ತೀನಿ. ಅವ್ರವ್ರ ಕಷ್ಟ ಸುಖ ಬೇಕಾಯ್ತದಲ್ಲ. ಹಿಂಗೆ ಬಿಟ್ರೆ ಆದದ ಏನಾರು ಆಗ್ಬೋದು.
ಕಿತ್ತೋದ್ ಮುಂಡೆ ಏನು ಬೇಕಾದ್ರೂ ಮಾಡಕ್ಕೆ ರೆಡಿಯಾಗಿರ್ತಾಳೆ ಅವಳು. ಅದಕ್ಕೆ ನಾಟಕ ಆಡೋದು ನನಗೆ ಗೊತ್ತಿಲ್ವಾ? ದುಡ್ಡು ಕಾಸು ಅಂದ್ರೆ ಬೇಕಾದ್ರೆ ಹೇಳನು ತಿಂತಾಳೆ ಅಂತ ಮಾಡ್ಬೇಕು ಮುಂಡೆ ಅವಳು. ಮುಂದುವರಿಯುವುದು. ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ.